ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಡಿಸಿಸ್ ಮತ್ತು ರಿಪೋರ್ಟ್ಸ್ ನೋಡೋಣ. ಇಂಡೆಕ್ಸ್ ಅಂತಂದ್ರೆ ಏನು ನೋಡಿಸಿ. ಇಂಡಿಸೀಸಲ್ಲಿ ನಿಮಗೆ ಇಂಡೆಕ್ಸ್ಗಳು, ಸೂಚ್ಯಾಂಕಗಳು ಮತ್ತು ವರದಿಗಳಂತ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಸೊ ಇಲ್ಲಿ ಡೈರೆಕ್ಟಾಗಿ ಕ್ವಶನ್ಸ್ ಬರುತ್ತೆ ಎಫ್ ಡಿ ಎಸ್ ಡಿ ಎಗಳಲ್ಲಿ, ಮತ್ತು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ, ಬೇರೆ ಕೆ ಎಸ್ ಎಕ್ಸಾಮ್ಸ್ ಬರೆಯೋರಿಗೆ ಇದ್ರದ್ದು ಮೇಯ್ನು ಏನು ಅಂದರೆ ಯಾರು ಬಿಡುಗಡೆ ಮಾಡಿದ್ರು, ರ್ಯಾಂಕಿಂಗ್ಗಿಂತ ಜಾಸ್ತಿ ಕೇಳೋದು ನಿಮಗೆ ಯಾರು ಬಿಡುಗಡೆ ಮಾಡಿದ್ರು ಈ ಒಂದು ರಿಪೋರ್ಟ್ನ, ಮತ್ತು ಅದರಲ್ಲಿರ್ತಕ್ಕಂಥ ಮುಖ್ಯಾಂಶಗಳು. ಸೊ ಯಾವಾಗಲೂ ನಾವು ಡೀಟೇಲಾಗಿ ಅನಾಲಿಸಿಸ್ ಮಾಡಬೇಕು. ಸೊ ಅದರಿಂದ ಇದನ್ನೊಂದು 2 ಅಥವಾ 3 ಪಾರ್ಟಲ್ಲಿ ಮುಗಿಸೋಣ. ಸೊ ಪ್ರಮುಖವಾಗಿ ನೋಡಿ, ಈಗ ಸೂಚ್ಯಂಕ ಮತ್ತು ವರದಿಗಳು ಏನು ಹೇಳ್ತಾ ಇದ್ದೀವಿ, ಇದು ಪಾರ್ಟ್ 1. ಸೊ ಸೂಚ್ಯಂಕ ವರದಿಗಳು ಯಾವಾಗಲೂ ಯಾವುದ್ರ ಮೇಲಿರುತ್ತೆ? ಒಂದು ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳ ಮೇಲಿರುತ್ತೆ. ಆರ್ಥಿಕ ಸಾಮಾಜಿಕ ಅಂದ್ರೇನು? ಎಕಾನಮಿ. ನಮ್ಮ ಎಕಾನಮಿಲಿ ನಾವು ಯಾವ ಸ್ಟ್ಯಾಂಡಲ್ಲಿ ಇದ್ದೀವಿ ಅಂತ ವರದಿಗಳು ಒಂದಷ್ಟು ಬಿಡುಗಡೆ ಮಾಡ್ತೇವೆ, ಒಂದಷ್ಟು ಸಂಸ್ಥೆಗಳು. ಅದೇ ರೀತಿ ಸಾಮಾಜಿಕವಾಗಿ, ಫಾರ್ ಎಕ್ಸಾಂಪಲ್ ಹಂಗರ್ ಅಂದರೆ ಹಸಿವು ಮುಕ್ತಕ್ಕೋಸ್ಕರ ನಮ್ಮ ರ್ಯಾಂಕ್ ಎಷ್ಟಿದೆ, ಹಂಗರ್ ಇಂಡೆಕ್ಸ್ ಅಂತ ಬರುತ್ತೆ. ಮತ್ತು ಇನ್ನೇನು ಬರುತ್ತೆ, ಸಸ್ಟೈನಬಲ್ ಗೋಲ್ ಅಂತ ಬರುತ್ತೆ. ಅದೆಲ್ಲ ಸಾಮಾಜಿಕ ಥಿಂಗ್ಸ್, ಅಂದರೆ ಸುಸ್ಥಿರ ಬೆಳವಣಿಗೆ, ಇದೆಲ್ಲ ಸಾಮಾಜಿಕ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ. ಇನ್ನು ಆರ್ಥಿಕವಾಗಿ ಏನು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸುಲಭವಾಗಿ ವ್ಯಾಪಾರ ಮಾಡ್ತಕ್ಕಂಥದ್ದು ನಾವು ಏನು ಸ್ಥಾನದಲ್ಲಿ ಇದ್ದೀವಿ. ಸೊ ರೀಸನ್ ಏನು ನಾವು ಬಿಹೈಂಡ್ ಇರೋಕ್ಕೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹೆಂಗೆ ನಾವು ಆರ್ಥಿಕವಾಗಿ ಮುಂದೆ ಮಾನವರು ನಮ್ಮ ದೇಶದಲ್ಲಿ ಬೆಳವಣಿಗೆ ಹೊಂದಿದ್ದೀವಿ. ಸೊ ಈ ರೀತಿ ಯೂಶ್ವಲಿ ಏನಿರುತ್ತೆ ಅಂದರೆ, ಈ ಸೂಚ್ಯಂಕ ಮತ್ತು ವರದಿಗಳು ಆರ್ಥಿಕ ಮತ್ತು ಸಾಮಾಜಿಕದ ಮೇಲೆ ಫೋಕಸ್ ಆಗಿರುತ್ತೆ. ಸೊ ಇವಾಗ ಪಾರ್ಟ್ 1 ನಾವು ಎಕಾನಮಿ ಬಗ್ಗೆ, ಆರ್ಥಿಕತೆ ಬಗ್ಗೆ ಇರ್ತಕ್ಕಂಥ ಒಂದಷ್ಟು ಸೂಚ್ಯಂಕಗಳು ತಗೋತಾ ಹೋಗೋಣ. ನೆಕ್ಸ್ಟ್ ಪಾರ್ಟಲ್ಲಿ ಸಾಮಾಜಿಕ ಬೇಸಿಸ್ ಮೇಲೆ ಇರೋದು, ಅಂದರೆ ಒಂದು 2 ಅಥವಾ ಮ್ಯಾಕ್ಸಿಮಮ್ ಅಂದರೆ 3 ಪಾರ್ಟಲ್ಲಿ ಪ್ರಮುಖವಾಗಿರೋದನ್ನ ಮುಗಿಸೋಣ. ಇಲ್ಲಿ ನಾನು ನಿಮಗೆ ಏನು ಹೇಳಬೇಕು ಅಂತಂದರೆ, ನಾನು ಒಂದು ಇಂಡೆಕ್ಸ್ ತೊಗೊಳ್ತಾ ಇದ್ದೀನಿ ಅಂದರೆ, ಇದೊಂದು ಸೂಚ್ಯಂಕ. ಇಲ್ಲಿ ಪ್ರಮುಖವಾಗಿರೋ ಅಂಶ ಯಾವ ಬೇಸಿಸ್ ಮೇಲೆ ಇಂಡಿಕೇಟರ್, ಸೂಚಕಗಳು ಏನೇನೋ, ಸೊ ಏನಕ್ಕೆ ಈ ಸ್ಟ್ಯಾಂಡ್ ಇದ್ದೀವಿ, ಇದು ಯಾವ ಬೇಸಿಸ್ ಮೇಲೆ ಸರ್ವೆ ಮಾಡಿರ್ತಾರೆ ಅಂತ ಕಂಪ್ಲೀಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಥರ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಏನು ಬೇಕು ಅಷ್ಟು ಮಾತ್ರ ನಾನು ಇಲ್ಲಿ ತೊಗೊಂಡಿರೋದು. ಇಂಡೆಕ್ಸಸ್ ಏನು ಕೇಳ್ತಾರೆ ಅನ್ನೋದು, ಎಕಾನಮಿ, ಸೋಷಿಯಲ್ ಇರ್ತಕ್ಕಂಥದ್ದು. ಇಲ್ಲಿ ಈ ಥರ ಲಿಸ್ಟ್ ಮಾಡಬೇಕಾದ್ರೆ ನಮಗೆ ಈ 30-40 ಸೂಚ್ಯಂಕಗಳು ಲಿಸ್ಟ್ ಮಾಡ್ಬೋದು. ಬಟ್ ನಾಟ್ ನೆಸೆಸರಿ, ಅದಿಲ್ಲ. ಜೊತೆಗೆ ಇನ್ನೊಂದೇನು ಅಂದರೆ, ಸುಮ್ಮನೆ ನಾನು ಒಂದು ಲೈನಲ್ಲಿ ಬರೆದು ಬಿಡ್ಬೋದು. ಓಕೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದನ್ನ ಯಾರು ಮಾಡಿದ್ದು? UNDP ತಂದಿರ್ತಕ್ಕಂಥದ್ದು. ಸೊ ಇದು ವಾರ್ಷಿಕವಾಗಿ ಬರುತ್ತೆ. ಸೊ ಇದರಲ್ಲಿ ನಮ್ಮ ಒಂದು ದೇಶದ ಶ್ರೇಣಿ ಏನು ಅಂತಂದ್ಬಿಟ್ಟು 1-2 ಲೈನಲ್ಲಿ ಒಂದನ್ನು ಮುಗಿಸ್ಬಿಡ್ಬೋದು. ಬಟ್ ದಟ್ ಈಸ್ ಹಂಗೆ ತಿಳ್ಕೊಂಡ್ರೆ ಪ್ರಯೋಜನ ಬರಲ್ಲ. ಏನಕ್ಕೆ ಮಾಡ್ತಾರೆ, ಇದ್ರ ಪರ್ಪಸ್ ಏನು, ಯಾವುದ್ರ ಬೇಸಿಸ್ ಮೇಲೆ ಮಾಡ್ತಾರೆ? ಸೊ ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ, ಅದು KPSC ಆಗಲಿ UPSC ಆಗಲಿ, ಡೀಟೇಲ್ ಅನಾಲಿಸಿಸ್ ಮಾಡಿದ್ರೆ ಆನ್ಸರ್ ರೈಟಿಂಗ್ ಹೆಲ್ಪ್ ಆಗುತ್ತೆ. ಮತ್ತು ಪ್ರಿಲಿಮ್ಸಲ್ಲಿ ಅವರು ಕೇಳೋ ರೀತಿ ಕ್ವಶನ್ಸೇ ಬೇರೆ ಎಕ್ಸಾಮ್ ಕಂಪೇರ್ ಮಾಡಿದ್ರೆ. ಸೊ ಅದರಿಂದ ನಾವು ಡೀಟೇಲಾಗಿ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನು ಮಾಡಿದವರು ಯಾರು? ಸೊ ಇದನ್ನು ತರೋರು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇಲ್ಲಿ ನಾನು ಏಜೆನ್ಸಿ ಬಗ್ಗೆ ಡೀಟೇಲಾಗಿ ತೊಗೋತಲ್ಲ. ಈಗ UNDP ಅಂದ ತಕ್ಷಣ ನಾನು UNDP ಬಗ್ಗೆನೇ ತೊಗೋಬೇಕಾಗುತ್ತೆ. IMF, ಇಂಡಿಯಾ ಮತ್ತು ವರ್ಲ್ಡ್ ಬ್ಯಾಂಕ್. ಸೊ ಈ ಥರ ಬಂದಾಗ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಇಲ್ಲಿ ಕೊಡೋಕೆ ಹೋದ್ರೆ ಏನಾಗುತ್ತೆ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನೀವೆಲ್ಲ ಅದನ್ನ ಸ್ಟಾಟಿಕ್ ಪೋರ್ಷನಲ್ಲಿ ಕವರ್ ಮಾಡಿರ್ತೀರ. ಅದರಿಂದ ನಾನು ಜಸ್ಟ್ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ 2019 ವರದಿ ಪ್ರಕಾರ ಭಾರತದ ಒಂದು ರ್ಯಾಂಕ್ 129 ಇದೆ. ಅದೇ ಕಳೆದ 2018ರಲ್ಲಿ 130 ಇತ್ತು. ಇಲ್ಲಿ ಕ್ರಮವಾಗಿ ಮೊದಲನೇ 3 ರ್ಯಾಂಕ್ ತಗೊಂಡಿರ್ತಕ್ಕಂಥ ರಾಷ್ಟ್ರಗಳು ಯಾವುದು? ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮತ್ತು ಐರ್ಲೆಂಡ್. ಯೂಶಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಹೆಂಗೆ ಮಾಡ್ತಾರೆ ಅಂತಂದರೆ, ಏನಕ್ಕೆ ಮಾಡ್ತಾರೆ ಅಂದರೆ, ಹೆಂಗೆ ಮಾನವ ಅಭಿವೃದ್ಧಿ ಹೊಂದಿದೆ ಎಲ್ಲ ರಾಷ್ಟ್ರಗಳಲ್ಲಿ ಅಂತ ಹೇಳ್ತಾ. ಸೊ ಮಾನವ ಅಭಿವೃದ್ಧಿನ ಯಾವುದ್ರ ಮೇಲೆ ಅವರು ಡಿಸ್ಕಸ್ ಮಾಡ್ತಾರೆ ಅಂತಂದರೆ, ಅವರ ಒಂದು ಬದುಕು, ದೀರ್ಘಕಾಲಿಕ ಬದುಕು, ಅವರ ಒಂದು ಆಯುಷ್ಯದ ಮೇಲೆ, ಅಂದರೆ ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್ ಏನಿದೆ, ದೀರ್ಘವಾಗಿ ಆರೋಗ್ಯಕರವಾಗಿ ಎಷ್ಟು ವರ್ಷ ಬದುಕಿರ್ತಾರೆ ಅಂತ. ಸೊ ಅವಾಗ ಅರ್ಥ ಏನಾಗುತ್ತೆ ಗೊತ್ತಾ, ದೀರ್ಘವಾಗಿ ಆರೋಗ್ಯಕವಾಗಿ ಬದುಕಿದ್ದಾರೆ ಅಂದರೆ ಅವ್ರಿಗೆ ಬೇಕಾಗಿರುತ್ತೆ ಹೆಲ್ತು, ಶಿಕ್ಷಣ ಎಲ್ಲ ಇದೆ, ಅದರಿಂದ ಬದುಕಿದ್ದಾರೆ ಅಂತ ಅರ್ಥ. ಮತ್ತು ಬದುಕಬೇಕಾದ್ರೆ ದುಡ್ಡು ಬೇಕು, ಎಕಾನಮಿನೂ ಇದೆ ಅಂತ ಅರ್ಥ. ಸೊ ಹಾಗಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಈ ಒಂದು ಪಾಯಿಂಟ್ ಮೇಲೆ ಕಂಡುಹಿಡಿತಾರೆ. ಇನ್ನೊಂದೇನು ಸೂಚ್ಯಂಕ ಅಂತಂದರೆ, ಅಂದರೆ ಸೂಚಕಗಳು, ಅಂದರೆ ಇಂಡಿಕೇಟರ್ಸ್, ಅಂದರೆ ನಾಲೆಡ್ಜ್, ಅಂದರೆ ಒಂದು ಎಜುಕೇಷನ್, ಯಾವ ಒಂದು ಎಜುಕೇಷನ್ ಬೇಸಿಸ್ ಮೇಲೆ ಅವರು ಇದು ಮಾಡ್ತಾ ಇದ್ದಾರೆ, ಯಾವ ರೀತಿ ಎಜುಕೇಷನ್ಸ್ ಇದೆ ಅಂತೇಳಿ. ಮತ್ತು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡೋದಾದರೆ, ಎ ಡೀಸೆಂಟ್ ಸ್ಟ್ಯಾಂಡರ್ಡ್ ಲಿವಿಂಗ್ ಲೈಫ್, ಅಂದರೆ ಹೆಂಗೆ ಜೀವನದ ಕ್ರಮ ಏನಿದೆ ಅದ್ರ ಮೇಲೂ ಕೂಡ. ಬಡವರು ಹೆಂಗಿರ್ತಾರೆ, ಅಂದರೆ ಅವ್ರ ಜೀವನದ ಒಂದು ಕ್ರಮ ಹೆಂಗಿದೆ ಅಂತಕ್ಕಂಥದ್ದು. ಸೊ ಈ ಎಲ್ಲ ಇಂಡಿಕೇಟರ್ಸ್ ತೊಗೊಂಡು ಕೊನೆಗೆ ಏನಾಗುತ್ತೆ, ಇಲ್ಲಿ ನೋಡಿ, ಕೊನೆಯಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಅವರು ಕಂಡುಹಿಡ್ತಕ್ಕಂಥದ್ದು. ಇಲ್ಲಿ ನಾವು ನೋಡಿದ್ರೆ ವಿಶ್ವದಲ್ಲಿ ಟೋಟಲ್ ಈಗ 100% ಬಡವರಿದ್ದಾರೆ ಅಂತ ನಾವು ಒಂದಷ್ಟು ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಅದರಲ್ಲಿ 28% ಅಷ್ಟು ಜನ ಈಗ ಫಾರ್ ಎಕ್ಸಾಂಪಲ್ 100 ಜನ ವಿಶ್ವದಲ್ಲಿ 100 ಜನ ಬಡವರಿದ್ದಾರೆ.
ಆದರೆ ಭಾರತದಲ್ಲಿ ಆ 100 ಜನರಲ್ಲಿ 28 ಜನ ಅಷ್ಟು ಭಾರತದಲ್ಲೇ ಇದ್ದಾರೆ. ಇದು ಒಂದು ಏನು ಅಂತಂದರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಅಂದರೆ ಅಷ್ಟು ಜನ ಭಾರತದಲ್ಲಿ ಬಡವರು ಇನ್ನೂ ಇದ್ದಾರೆ ಅಂಥೇಳಿ. ಇಲ್ಲಿ HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎಲ್ಲ 50% ಹೆಚ್ಚಾಗಿದೆ. ಅಂದರೆ 1990 ಇಂದ ಹಿಡಿದು 2018 ತನಕ ಹೋಲಿಸ್ಕೊಂಡ್ರೆ 0.43% ಇರೋದು 0.647, ಅಂದರೆ 0.2, ಅಂದರೆ 0.4 ಅಲ್ಲಿ ಅರ್ಧ ಅಷ್ಟು 0.2 ಅಷ್ಟು ಜಾಸ್ತಿ ಆಗಿದೆ. ಅಂದರೆ 50% ಜಾಸ್ತಿ ಆಗಿದೆ. ಇಲ್ಲಿ ದಕ್ಷಿಣ ಏಷ್ಯಾದ ಇತರ ರಾಷ್ಟ್ರಗಳ ಸರಾಸರಿಗಿಂತ ಹೆಚ್ಚಿದೆ ಇದು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಎಷ್ಟನೇ ರ್ಯಾಂಕ್ ಅಂತ ನೋಡಿದ್ವಿ, 129. ಸೊ HDI ಅಂತಂದ್ರೆ ಏನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಏನು ಅಂದರೆ, ನಾವು ಆಗಲೇ ಹೇಳಿದೆ ನಿಮಗೆ, ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕದ ಆಯಾಮದಲ್ಲಿ ಅವರ ಸಾಧನೆ ಏನು, ಹೆಂಗೆ ಡೆವಲಪ್ ಆಗಿದ್ದಾರೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕಲ್ ಮಾಪನ ಇದೆಯಲ್ಲ, ಸಂಖ್ಯಾಶಾಸ್ತ್ರೀಯ ಸಾಧನ. ಇದು ಒಂದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು. ಇಲ್ಲಿ ಒಂದು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಆಯಾಮಗಳ ಜನರ ಆರೋಗ್ಯ, ಶಿಕ್ಷಣದ ಮಟ್ಟ, ಜೀವನ ಮಟ್ಟ ಆಧರಿಸಿರುತ್ತೆ. ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಷ್ಟೇ ಅಲ್ಲದೆ ಈ ವರದಿ ಭಾಗವಹಿಸಿದ ಹಿತವ ಸೂಚ್ಯಾಂಕ, ಈ ವರದಿ ಏನು ಬರುತ್ತೆ UNDPಲಿ, ಈಗೇನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ, ಅದರಲ್ಲಿ ಸಬ್ ಪಾರ್ಟ್ ಆಗಿ ಇತರ ಸೂಚ್ಯಂಕಗಳನ್ನು ಬಿಡುಗಡೆ ಮಾಡ್ತಾರೆ. ಏನೇನು ಅಂದರೆ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಬರುತ್ತೆ ಒಂದು, ಅದರಲ್ಲಿ ಅಡಿಲಿ ಸಬ್ ಪಾರ್ಟ್ಸ್. ನಿಮಗೆ ಎಕ್ಸಾಮಲ್ಲೂ ಕೇಳ್ಬೋದು, ಈ HDI ಇಲ್ಲಿರ್ತಕ್ಕಂಥ ಅದರ್ ಇಂಪಾರ್ಟೆಂಟ್ ಸಬ್ ಪಾರ್ಟ್ಸ್ ಅಥವಾ ಅದರ್ ಇಂಡಿಕೇಟರ್ಸ್ ಅಥವಾ ಸಬ್ ಇಂಡಿಕೇಟರ್ಸ್ ಅಥವಾ ಸಬ್ ಇಂಡೆಕ್ಸ್ ಯಾವುದು ಅಂತ ಕೇಳಿಬಿಟ್ಟು ನಿಮಗೆ ಈ ಒಂದು ಏನಿದೆ, 1, 2, 3, 4, 5 ಪಾಯಿಂಟ್ನ ಸೇರಿಸ್ಬೋದು. ಸೊ ಇಲ್ಲ ಸಾರಿ, ಇದು 4 ಪಾಯಿಂಟ್ ಇರೋದು, 1, 2, 3, ಈ 4ನ ಸೇರಿಸ್ತಾರೆ. ಇನ್ನೊಂದು ಯಾವ್ದಾದ್ರು 5ನೇದು ಆಪ್ಷನ್ ಕೊಡ್ತಾರೆ, ಬೇರೆ ಯಾವುದೋ ಸೇರಿಸ್ಬಿಟ್ಟು ಕೊಡ್ತಾರೆ. ಆವಾಗ ಯಾವ್ದು ಸರಿ ಇಲ್ಲ ಅಂದಾಗ ಇನ್ನೊಂದು ಇರುತ್ತೆ, ಅದು ಸರಿ ಇಲ್ಲ. ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಇದರ ಅಡಿಲಿರ್ತಕ್ಕಂಥ ವರದಿಯ ಭಾಗವಾಗಿರೋ ಇತರ ಸೂಚ್ಯಾಂಕ ಯಾವುದು ಅಂದರೆ ಅಸಮಾನತೆ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನೋಡಿ, ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ, ಮತ್ತು ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಲಿಂಗ ಅಭಿವೃದ್ಧಿ ಬಗ್ಗೆ, ಲಿಂಗ ಅಸಮಾನತೆ ಸೂಚ್ಯಾಂಕ ಅಂತ ಹೇಳಿ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ, ಮತ್ತು ಬಹು ಆಯಾಮದ ಬಡತನ ಸೂಚ್ಯಾಂಕ ಅಂದರೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ. ಈ 4 ಇಂಡೆಕ್ಸ್ ಇದರ ಭಾಗವಾಗಿರ್ತಕ್ಕಂಥ ಇತರ ಇಂಡೆಕ್ಸ್ಗಳು. ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ನಮ್ಮ ಏನು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸಲ್ಲಿ ಭಾರತದ ಸ್ಥಾನಮಾನ 122 ಪ್ಲೇಸು ಔಟ್ ಆಫ್ 162 ಕಂಟ್ರೀಸಲ್ಲಿ 122ನೇ ಪ್ಲೇಸಲ್ಲಿ ಇದ್ದೀವಿ. ಅಂದರೆ ಜೆಂಡರ್ ಇನ್ಇಕ್ವಾಲಿಟಿಲಿ. ಓಕೆ, ಇದು ಬರೀ ಜೆಂಡರ್ ಇನ್ಇಕ್ವಾಲಿಟಿ, ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಅಲ್ಲ. ಇದು ಗ್ಲೋಬಲ್ ಜೆಂಡರ್ ಇನ್ಆಕ್ಟಿವಿಟಿ ಮಾಡೋದು ಯಾವ ಸಂಸ್ಥೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ದಿಸ್ ಈಸ್ ಎ ಪಾರ್ಟ್ ಆಫ್ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಬರ್ತಕ್ಕಂಥದ್ದು. ಇದು ಬರೀ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಅರ್ಥ ಆಯ್ತಲ್ವಾ? ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಯಾವುದು ಸಂಸ್ಥೆ ತರೋದು ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಜೊತೆಗೆ ಇನ್ನೊಂದೇನು ಅಂದರೆ, ಈ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಭಾರತ ರ್ಯಾಂಕು 130. ಇದು 162 ಕಂಟ್ರಿಲಿ ಭಾರತ 130ರಲ್ಲಿದೆ ಈ ಒಂದು ರ್ಯಾಂಕಲ್ಲಿ. ಮತ್ತು ಜೆಂಡರ್ ಇನ್ಇಕ್ವಾಲಿಟಿಲಿ ಭಾರತ ಎಷ್ಟಿದೆ, 122 ರ್ಯಾಂಕ್. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ 3 ಆಯಾಮಗಳ ಮೇಲೆ ಏನು ಕಂಡಿಡ್ತಾರೆ, ನಾನು ಆಗಲೇ ಹೇಳಿದೆ, ದೀರ್ಘ ಮತ್ತು ಆರೋಗ್ಯಕರ ಜೀವನ, ಜ್ಞಾನದ ಪ್ರವೇಶ, ನಾಲೆಡ್ಜಲ್ಲಿ ಹೆಂಗೆ ಇದೆ ಅಂಥೇಳಿ, ಮತ್ತು ಯೋಗ್ಯ ಜೀವನ ಮಟ್ಟ, ಹೆಂಗೆ ಅವರು ಲೈಫ್ನ ವಿತ್ ರೆಸ್ಪೆಕ್ಟೆಡ್ ಲೈಫ್ ಜೀವನ ಮಾಡ್ತಾರೆ ಅಂಥೇಳಿ. ಸೊ ಇದಿಷ್ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಕಂಪ್ಲೀಟ್ ಅನಾಲಿಸಿಸ್ ಸ್ನೇಹಿತರೆ. ಸೊ ಇದು ನೆಕ್ಸ್ಟ್ ಹೋಗೋಣ ಬನ್ನಿ. ಇಂಡಿಯಾ ಸ್ಕಿಲ್ ರಿಪೋರ್ಟ್ ಬಿಡುಗಡೆ ಆಗಿದೆ. ಸೊ ಭಾರತದ ಕೌಶಲ್ಯ ವರದಿ 2019-20 ಯಾರು ಮಾಡಿದ್ದು, UNDP ಮಾಡಿರೋದು. UNDP ಮತ್ತು AICTE ಮತ್ತು AIU ಈ ಎಲ್ಲ ಸೇರಿಕೊಂಡು ಸಹಾಯದೊಂದಿಗೆ ಗ್ಲೋಬಲ್ ಟ್ಯಾಲೆಂಟ್ ಅಸೆಸ್ಮೆಂಟ್ ಕಂಪನಿಯ ಪೀಪಲ್ ಸ್ಟ್ರಾಂಗ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಿರೋದು. ಸೊ ನಿಮಗೆ ಡೈರೆಕ್ಟಾಗಿ ಕ್ವಶನಲ್ಲೂ ಕೇಳ್ಬೋದು. ಸೊ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ರಿಲೀಸ್ಡ್ ಬೈ ಅಂದ್ಬಿಟ್ಟು ನಿಮಗೆ ಇದನ್ನು ಯಾವುದೂ ಕೊಡದೆ ಬರೀ ಪೀಪಲ್ ಸ್ಟ್ರಾಂಗ್ ಅಂತ ಕೊಟ್ಟರು, ನೀವು ಪೀಪಲ್ ಸ್ಟ್ರಾಂಗ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪೀಪಲ್ ಸ್ಟ್ರಾಂಗು ಈ ಮೂರು ಏನು ಸಂಸ್ಥೆಗಳಿದೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ ಏನು ಕರಿತೀವಿ, CII ಮತ್ತು UNDP ಮತ್ತು AICTU ಮತ್ತು AIU, ಈ ಎಲ್ಲ ಜಂಟಿ ಉಪಕ್ರಮ ಕೊಲಾಬ್ರೇಷನಲ್ಲಿ ಪೀಪಲ್ ಸ್ಟ್ರಾಂಗ್ ಅಂತಕ್ಕಂಥದ್ದು ಗ್ಲೋಬಲ್ ಟ್ಯಾಲೆಂಟ್ ಅಸೆಸ್ಮೆಂಟ್ ಅಂತಕ್ಕಂಥ ಒಂದು ಕಂಪನಿಯ ಪೀಪಲ್ ಸ್ಟ್ರಾಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನು ಬಿಡುಗಡೆ ಮಾಡಿರೋದು. ಸೊ ಇಲ್ಲಿ ಏನು ಅಂದರೆ ಪ್ರಮುಖ ಸ್ಕಿಲ್ ಅಂದೇನು ಕೌಶಲ್ಯ ಅಭಿವೃದ್ಧಿ, ಕೌಶಲ್ಯನ ಬಗ್ಗೆ ಇದು ವರದಿ ಕೊಟ್ಟಿದೆ. ಹೆಂಗೆ ವರದಿ ಕೊಡುತ್ತೆ, ಹೆಂಗೆ ತಯಾರು ಮಾಡುತ್ತೆ ಅಂದರೆ, ಇಲ್ಲಿ ಉದ್ಯೋಗಗಳಿಗೆ ಏನು ಸೇರ್ತಾರೆ ಹೊಸ ಅಭ್ಯರ್ಥಿಗಳು ಹೇಳ್ತೀರಾ, ಅವರ ಉದ್ಯೋಗದ ಬಗ್ಗೆ ಆಳವಾದ ಅಧ್ಯಯನ ಮಾಡುತ್ತೆ. ಅಂದರೆ ನಿಮ್ಗೆ ಗೊತ್ತಿದೆ, ನಾವು 1784ರಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1 ಇತ್ತು, 1870ರಲ್ಲಿ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತು, 1964ರಲ್ಲಿ ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇತ್ತು. ಅಂದರೆ ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನೀವು ಓದಿರ್ತೀರ. ಫಸ್ಟ್ ಅಂದರೆ ಏನೋ ಮೆಕ್ಯಾನಿಕಲ್ ಅಂದರೆ ಸ್ಟೀಮ್ ಎಂಜಿನ್ ಕಂಡುಹಿಡಿಯೋದು, ಸೆಕೆಂಡು ಎಲೆಕ್ಟ್ರಿಕಲ್ ಆಪರೇಟೆಡ್ ಕಂಡುಹಿಡಿದಿರೋದು, ಥರ್ಡ್ ಏನು ಎಲೆಕ್ಟ್ರಾನಿಕ್ಸ್,
ಕಂಪ್ಯೂಟರ್ ಇದು ಬಂದಿದ್ದು ಈಗ ಫೋರ್ತ್ ನಡೀತಾ ಇದೆ ಟುಡೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಸೊ ಇದೆಲ್ಲ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್. ಸೊ ಇವನ್ ಬ್ರಿಕ್ಸ್ ನೇಷನ್ಸಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಯಾವ ಒಂದು ಜಾಬ್ ಅಂದರೆ ಯಾವ ಒಂದು ರೀಜನ್ಗೆ ಜಾಸ್ತಿ ಜನ ಉದ್ಯೋಗ ಸೇರ್ತಾ ಇದ್ದಾರೆ ಅಂದಾಗ ನಮ್ಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಈ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಜಾಸ್ತಿ ಇತ್ತು ಅಂದರೆ ಅವ್ರ ಸ್ಕಿಲ್ಸ್ ಏನು ಅಂತ ಗೊತ್ತಾಗುತ್ತೆ. ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಅವ್ರು ಜಾಸ್ತಿ ಜನ ಸೇರ್ತಾ ಇದ್ದಾರೆ ಆ ಒಂದು ಫೀಲ್ಡ್ಗೆ, ಅವರ ಒಂದು ಉದ್ಯೋಗದ ಕೌಶಲ್ಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂದಾಗೆ ಇಲ್ಲಿ ಎಲ್ಲಿ ಜಾಸ್ತಿ ಹೋಗ್ತಾ ಇದ್ದಾರೆ ಅವರ ಕೌಶಲ್ಯ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು. ಈ ಒಂದು ಉದ್ಯೋಗದಲ್ಲಿ ಪ್ರಮುಖವಾಗಿ ಈ ಉದ್ಯೋಗ ವಿಷಯದಲ್ಲಿ ಪ್ರಮುಖವಾಗಿ ಜಾಸ್ತಿ ಸ್ಕಿಲ್ಸ್ ಇಟ್ಕೊಂಡು ಒಳ್ಳೆ ಜಾಬ್ ಅಂದರೆ ಸ್ಕಿಲ್ಸ್ ಬೇಸ್ಡ್ ಜಾಬ್ಸ್ಗೆ ಜಾಯ್ನ್ ಆಗ್ತಾ ಇರೋದ್ರಲ್ಲಿ ಮೊದಲ 3 ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ. ಆ ನಗರಗಳು ಕೇಳಿದ್ರೆ ನಿಮ್ಗೆ ಎಕ್ಸಾಮಲ್ಲಿ ಮುಂಬೈ ಮತ್ತು ಹೈದರಾಬಾದ್ ಬರಬೇಕು. ಸೊ ಇದು ರಿಪೋರ್ಟ್ ಬಗ್ಗೆ, ಅಂದರೆ ಈ ಹೆಚ್ಚು ಉದ್ಯೋಗದಲ್ಲಿ ಸೇರಿಸ್ತಕ್ಕಂಥ ವಿತ್ ಸ್ಕಿಲ್ಡ್ ಬರ್ತಾ ಇರ್ತಕ್ಕಂಥ ನಗರ ಯಾವುದು ಅಂದರೆ ಮುಂಬೈ ಮತ್ತು ಹೈದರಾಬಾದ್. ಫಸ್ಟ್ ಮುಂಬೈ, ಸೆಕೆಂಡ್ ಹೈದರಾಬಾದ್. ಅದೇ ರಾಜ್ಯಗಳು ಕೇಳಿದ್ರೆ ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ. ಟೋಟಲ್ ಆಗಿಲ್ಲ, ರಾಜ್ಯವಾರು ನಾವು ಕನ್ಸಿಡರ್ ಮಾಡುತ್ತೆ. ಸೊ ಇದು ಇಂಡಿಯಾ ಸ್ಕಿಲ್ ರಿಪೋರ್ಟ್. ಸೊ ನೆಕ್ಸ್ಟು ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್, ವಿಶ್ವ ಹೂಡಿಕೆ ವರದಿ. ಇಲ್ಲೇನಾಗುತ್ತೆ, ವಿಶ್ವ ಹೂಡಿಕೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಭಾರತ ಇದೆಯಲ್ಲ 10ನೇ ರ್ಯಾಂಕಲ್ಲಿದೆ, ದೇಶ ನಮ್ಮದು 10ನೇ ರ್ಯಾಂಕಲ್ಲಿದೆ. ಅಂದರೆ ಓವರಾಲ್ ವರ್ಲ್ಡಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇರತಕ್ಕಂಥ, ಅಂದರೆ ಎಲ್ಲೆಲ್ಲಿ ಎಷ್ಟು ಜನ ಹೂಡಿಕೆ ಮಾಡ್ತಾರೆ, ಎಷ್ಟು ಕೋಟಿ ಗಟ್ಟಲೆ, ಎಷ್ಟು ಡಾಲರ್ ಗಟ್ಟಲೆ ಹೂಡಿಕೆ ಮಾಡ್ತಾರೆ, ಭಾರತ 10ನೇ ಪ್ಲೇಸಲ್ಲಿದೆ. ದಕ್ಷಿಣ ಏಷ್ಯಾ ಪ್ರದೇಶಕ್ಕೆ ಬಂದ ಒಟ್ಟು FDIಯಲ್ಲಿ ಅಂದರೆ ಸೌತ್ ಏಷ್ಯಾ ರೀಜನ್, ನಮ್ಮ ಭಾರತ ಏನಿದೆ ಸೌತ್ ಏಷ್ಯಾ ರೀಜನ್ ಅಂತ ಏನು ಕರಿತೀವಿ, ಅಲ್ಲಿ ಏನು ಹೂಡಿಕೆ ಆಗಿದೆ ಎಲ್ಲ ರಾಷ್ಟ್ರಗಳಲ್ಲಿ ಅದರಲ್ಲಿ 77% ಭಾರತಕ್ಕೆ ಸಿಗ್ತಾ ಇದೆ. ಅಂದರೆ ಅರ್ಥ ನಾವು ಸೌತ್ ಏಷ್ಯಾ ರೀಜನಲ್ಲಿ ಫಸ್ಟು, ಅಂದರೆ ಸೆಕೆಂಡ್ ಯಾವುದು ಅಂದರೆ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ. ಇದು ಆಶ್ಚರ್ಯಕರವಾದ ಒಂದು ಸಂಗತಿ. ಯಾಕಂದರೆ ಸೌತ್ ಏಷ್ಯಾದಲ್ಲಿ ನಿಮಗೆ ಬೇರೆ ಬೇರೆ ಶ್ರೀಲಂಕಾ ಇದೆ, ನಮ್ಮ ಬೇರೆ ಬೇರೆ ರಾಷ್ಟ್ರಗಳಿದೆ, ಪಾಕಿಸ್ತಾನ ಇದೆ, ಈ ಕಡೆ ಮಯನ್ಮಾರ್ ಇದೆ. ಸೊ ಈ ಕಡೆ ಅದು ಸೌತ್ ಈಸ್ಟ್ ಏಷ್ಯಾ ಆಗುತ್ತೆ, ಈ ಕಡೆ ನೇಪಾಳ ಇದೆ, ಸೊ ಈ ಕಡೆ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ. ಸೊ ಇದೆಲ್ಲ ಇದ್ರೂ ಕೂಡ ಮತ್ತು ಮಾಲ್ಡೀವ್ಸ್ ಇದೆ. ಸೊ ಇದೆಲ್ಲ ಇದ್ರೂ ಕೂಡ ಇಲ್ಲಿ ನಿಮಗೆ ಹೆಚ್ಚು ಸೌತ್ ಏಷ್ಯಾದಲ್ಲಿ ಹೋಗ್ತಾ ಇರ್ತಕ್ಕಂಥದ್ರಲ್ಲಿ ಸೆಕೆಂಡ್ ಪ್ಲೇಸು ಬಾಂಗ್ಲಾದೇಶ ಇದೆ. ಈ ರಿಪೋರ್ಟ್ನ ಯಾರು ಮಾಡೋದು, ಅನ್ಕ್ಯಾಟೆಡ್ ಅಂತ ಕರೀತಾರೆ, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಸಂಸ್ಥೆ. ಅದೇ ರೀತಿ ಈ ಒಂದು ಏನು ಇದು ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ನೋಡಿದ್ವಿ ವರ್ಲ್ಡ್ ಇದು, ಅದೇ ರೀತಿ ಏಷ್ಯಾ ಪೆಸಿಫಿಕ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟು ಕೂಡ ಬಿಡುಗಡೆ ಆಗಿದೆ. ಸೊ ಇಲ್ಲಿ ಏನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತು, ಇದರ ಮುಖ್ಯಾಂಶ ಏನು ಅಂತ ನೋಡಿದ್ರೆ, ಇದು ಈ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗದ ಏಷ್ಯಾ ಪೆಸಿಫಿಕ್ ಅಂತ ಸಂಸ್ಥೆ, ಅಂದರೆ ES ಕ್ಯಾಪ್ ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಅಂತ ಹೇಳ್ತೀವಿ. ಆ ಸಂಸ್ಥೆ ಮತ್ತು ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮಾವೇಶ, ಅಂದರೆ ಯುನೈಟೆಡ್ ನೇಷನ್ ಮಾಮೂಲಿ ಲಾಸ್ಟ್ ರಿಪೋರ್ಟ್ ಮಾಡಿದ್ರಲ್ಲ ಅವರೇ, ಈ ಎರಡು ಒಂದು ಸಂಘಟನೆ ಸಂಯೋಗದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಏಷ್ಯಾ ಪೆಸಿಫಿಕ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂತಕ್ಕಂಥದ್ದು. ಯಾವುದ್ಯಾವುದು, ಒಂದು ಯುನೈಟೆಡ್ ನೇಷನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಷನ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್, ಇನ್ನೊಂದೇದು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದೆರಡು ಸಂಸ್ಥೆ ನೆನಪು ಇಟ್ಕೊಳ್ಳಿ, UN ಕಾರ್ಡ್ ಮತ್ತು ES ಕ್ಯಾಪ್ ಅಂತಕ್ಕಂಥದ್ದು. ಈ ಸಂಶೋಧನೆ ಪ್ರಮುಖ ಪರಿಣಾಮ ಏನು ಅಂದರೆ NTM ಬಗ್ಗೆ ಮಾತಾಡಿದರೆ, ಅಂದರೆ ನಾನ್ ಟ್ಯಾರಿಫ್ ಮೆಷರ್ಸ್. ಸೊ ನಾನ್ ಟ್ಯಾರಿಫ್ ಮೆಷರ್ಸ್ ಅಂದ್ರೇನು ಅಂದರೆ ನಾನ್ ಟಾರಿಫ್ ಅಂದರೆ ನಿಮಗೆ ಗೊತ್ತಿದೆ ಸುಂಕ, ನಾನ್ ಟ್ಯಾರಿಫ್ ಅಂದರೆ ಸುಂಕರಹಿತ ಕ್ರಮಗಳ ಬಗ್ಗೆ. ಈ ಕಳೆದ 2 ದಶಕಗಳಲ್ಲಿ ಏನಾಗಿದೆ, ನಾನ್ ಟ್ಯಾರಿಫ್ ಮೆಷರ್ಸ್ ಎಷ್ಟಾಗಿದೆ ಅಂದರೆ ಸುಂಕರಹಿತ ಏನಿದೆ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ಸುಂಕರಹಿತ ಕಮ್ಮಿ ಆಗಿದೆ. ಸೊ ಏಷ್ಯಾ ದೇಶದಲ್ಲಿ ವ್ಯಾಪಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಪರಿಣಾಮ ಬೀರ್ತಿದೆ ಇದು. ಅಂದರೆ ಇದು ಜಾಸ್ತಿ ಏಷ್ಯಾ ಪೆಸಿಫಿಕ್ ರೀಜನ್ಗೆ ಏನು ಅಮೌಂಟ್ ಬರ್ತಾ ಇದೆ ಬಿಕಾಸ್ ಆಫ್ ನಾನ್ ಟಾರಿಫ್ ಮೆಷರ್ಸಿಂದ, ಅಂದರೆ ಸುಂಕರಹಿತ ಕ್ರಮಗಳಿಂದ. ಸೊ ಏಷ್ಯಾ ಪೆಸಿಫಿಕ್ ವ್ಯಾಪಾರದ 58% NTM ಪರಿಣಾಮ ಬೀರ್ತಾ ಇದೆ. ಅಂದರೆ NTM ಪರಿಣಾಮದಿಂದ 58% ಏಷ್ಯಾ ಪೆಸಿಫಿಕ್ ರೀಜನ್, ನಿಮ್ಗೆ ಗೊತ್ತಲ್ವಾ, ಏಷ್ಯಾ ಮತ್ತು ಪೆಸಿಫಿಕ್ ಓಷನ್ಸ್ ಹತ್ರ ಇರ್ತಕ್ಕಂಥ ಕಂಟ್ರಿಗಳನ್ನ ಪೆಸಿಫಿಕ್ ರೀಜನ್ ಅಂತ ಕರಿತೀವಿ. ಸೊ ಇದು ಏಷ್ಯಾ ಪೆಸಿಫಿಕ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ನ ಒಂದು ವರದಿ. ಸೊ ನೆಕ್ಸ್ಟು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ವಿಶ್ವ ಆರ್ಥಿಕ ಮೇಲ್ನೋಟ. ಇದು ಮಾಡ್ತಕ್ಕಂಥದ್ದು IMF. ಓಕೆ, ಇದು ಬಿಡುಗಡೆ ಮಾಡಿರ್ತಕ್ಕಂಥದ್ದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಸೊ ಈ IMF ಸಂಸ್ಥೆ ಏನು ಬಿಡುಗಡೆ ಮಾಡಿದೆ, ಇಲ್ಲಿ ಒಂದಷ್ಟು ಗ್ರೋತ್ಗಳ ಬಗ್ಗೆ ಹೇಳುತ್ತೆ ಇದು. ಅಂದರೆ ಎಕನಾಮಿಕ್ ಔಟ್ಲುಕ್ ಅಂದ್ರೇನು, ಯಾವ್ಯಾವ ದೇಶಗಳು ಏನೇನು ಎಕಾನಮಿ ಔಟ್ಲುಕ್ಕಲ್ಲಿ ಇವೆ, ಅಂದರೆ ಪ್ರಪಂಚದಲ್ಲಿ ಏನೋ ಎಕಾನಮಿ ಬೆಳೀತಾ ಇದೆ, ಬೇರೆ ದೇಶದಲ್ಲಿ ಎಷ್ಟು ಎಕಾನಮಿ ಬೆಳೀತಾ ಇದೆ ಅಂತಕ್ಕಂಥದ್ದು ವರದಿ ನೀಡ್ತಕ್ಕಂಥದ್ದು IMFನ ಕೆಲಸ. ನಾವು ನೋಡಿದ್ವಿ IMFನ ವರದಿ ಪ್ರಕಾರ ಭಾರತದ GDP ಇಷ್ಟು ಅಂತ ನೋಡ್ತೀವಲ್ಲ. ಸೊ ಈ ಒಂದು ಎಕನಾಮಿಕ್ ಔಟ್ಲುಕ್ಕಿಂದನೇ ಬರ್ತಕ್ಕಂಥದ್ದು. ಇಲ್ಲಿ ನಾವು ನೋಡೋದಾದರೆ
ಚೀನಾ, ಭಾರತ ಎರಡು ಕಾಂಪಿಟೇಟಿವ್ ಆಗಿ ಒಟ್ಟಿಗೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರ್ತಕ್ಕಂಥ ಪ್ರಮುಖ ಆರ್ಥಿಕವಾಗಿ ಬೆಳೆಯುತ್ತಿರ್ತಕ್ಕಂಥ ಒಂದು ದೇಶಗಳು. ಈಗಲೂ ಕೂಡ ಅದು ತನ್ನ ಸ್ಥಾನ ಉಳಿಸ್ಕೊಂಡಿದೆ. ಈ ವರ್ಷ ಭಾರತದ ಬೆಳವಣಿಗೆ IMF ಏನು ಮಾಡಿದೆ, 7% ಈ 6.1%ಗೆ ಕೆಳಗಿಳಿಸಿ ಇಂಡಿಕೇಟ್ ಮಾಡಿದೆ. ಅಂದರೆ ನಮ್ಮ GDPನ ಕಮ್ಮಿ ಮಾಡಿದೆ. ಸೊ ಇದನ್ನ ಏನಂತಂದರೆ, ಈ GDPನ ಬಗೆಹರಿಸ್ಬೇಕಂದ್ರೆ ಏನು ಮಾಡ್ಬೇಕು ನಾವು, ಅಂದರೆ ಇವಾಗ ನಮ್ಮ ಎಕಾನಮಿ ಡೌನ್ ಆಗಿದೆಯಲ್ಲ, ಅದನ್ನು ಏನು ಮಾಡಬೇಕು ಅಂತ ಕೂಡ ಹೇಳಿದೆ. ವಿತ್ತೀಯ ನೀತಿ ಅಂದರೆ ಮಾನಿಟರಿ ಪಾಲಿಸಿ ಕರೆಕ್ಟಾಗಿ ನಾವು ತರಬೇಕು. ವಿತ್ತೀಯ ನೀತಿಯಲ್ಲಿ ನಾವು ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಸೊ ಹೆಂಗೆ ಕಾರ್ಪೊರೇಟರ್ಸ್ನ ಕಂಪ್ನಿಗಳನ್ನ ನಾವು ಸೆಳಿಬೇಕು. ಸೊ ಇನ್ವೆಸ್ಟ್ಮೆಂಟು ಜನರು ಮತ್ತು ಕಂಪ್ನೀಸ್ಗಳು ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಹಾಗಾಗಿ ಏನೇನು ರಿಫಾರ್ಮ್ಸ್ ಮಾಡಬೇಕು, ಅಂದರೆ ಸ್ಟ್ರಕ್ಚರಲ್ ರಿಫಾರ್ಮ್ ಅಂತ ಕರಿತೀವಿ. ಅಂದರೆ ರಚನಾತ್ಮಕ ಸುಧಾರಣೆಗಳು ಏನೇನು ತಗೋಬೇಕು ನಮ್ಮ ಪಾಲಿಸಿಗಳಲ್ಲಿ, ಅದ್ರ ಬಗ್ಗೆ ಹೇಳುತ್ತೆ. ಮತ್ತು ಇಲ್ಲಿ ಇವಾಗಿನ ಒಂದು ದೌರ್ಬಲ್ಯ ಏನಿದೆ ಈ ಎಕಾನಮಿ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಈ ಸ್ಟ್ರಕ್ಚರಲ್ ರಿಫಾರ್ಮ್ ಒಂದೇ ಅಲ್ಲ, ಇಟ್ ಈಸ್ ಅ ಸೈಕ್ಲಿಕಲ್ ರಿಫಾರ್ಮ್ ಅಂತ ಕರಿತಾರೆ. ಚಕ್ರದ ದೌರ್ಬಲ್ಯ ಅಂತ ಕರೀತಾರೆ. ಏನಕ್ಕೆ ಸೈಕ್ಲಿಕಲ್ ರಿಫಾರ್ಮ್ ಅಂದ್ರೇನು, ಒಂದ್ಸಲ ಎಕಾನಮಿ ಮೇಲಕ್ಕೆ ಬಂದಾಗ ಎಗಿನ್ ಸ್ವಲ್ಪ ಕಮ್ಮಿ ಆಗುತ್ತೆ, ಪುನಃ ಮೇಲೆ ಬರುತ್ತೆ. ಇದೊಂದು ಸೈಕ್ಲಿಕಲ್ ಥರ. ಸೊ ಒಂದ್ಸಲ ತುಂಬ ಹೈಕ್ ಬಂದಾಗ ಏನಾಗುತ್ತೆ, ಸ್ವಲ್ಪ ಅದು ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಇಟ್ ಈಸ್ ಫಾರ್ ಟೆಂಪರರಿ ರೀಸನ್ಸ್ ಅಷ್ಟೇ, ಟೆಂಪರರಿ ಪರ್ಪಸ್ಗೋಸ್ಕರ ಎಗೇನ್ ಇಟ್ ವಿಲ್ ಗೋ ಅಪ್ ಅಂತ ಹೇಳ್ತಕ್ಕಂಥ ಸೈಕ್ಲಿಕಲ್ ರಿಫಾರ್ಮ್, ಒಂದು ಡಿಪ್ರೆಷನ್ ಅಂತ ಕರಿಬೋದು ನಾವು. ಅದನ್ನ ಚಕ್ರದ ದೌರ್ಬಲ್ಯ ಅಂತ ಹೇಳ್ಬೋದು. ಸೊ ಇದರಿಂದ ನಮ್ಮ ಆತ್ಮವಿಶ್ವಾಸ ಬಲಪಡಿಸುತ್ತೆ ಈ ಒಂದು ಎಕನಾಮಿಕ್ ಔಟ್ಲುಕ್. ಇದು ಆಗ್ತಾ ಇರೋದು ಇದೇ ಹೇಳ್ತಾ ಇದೆ ಎಕನಾಮಿಕ್ ಔಟ್ಲುಕ್. IMF ಏನು ಹೇಳ್ತಾ ಇದೆ ಈ ಔಟ್ಲುಕ್ಕಲ್ಲಿ, ಇಟ್ ಈಸ್ ಅ ಸೈಕ್ಲಿಕಲ್ ಥಿಂಗ್ಸ್, ಇಟ್ ವಿಲ್ ಕಮ್ ಅಪ್ ಎಗೇನ್, ನಿಮ್ಮದು ಎಕನಾಮಿ ಬರುತ್ತೆ ಅಂತ ಹೇಳ್ತಾ ಇದೆ. ಸೊ ಈ ಒಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕಲ್ಲಿ ಜಾಗತಿಕ ಬೆಳವಣಿಗೆ ವರ್ಲ್ಡ್ ಏನು ಡೆವಲಪ್ಮೆಂಟ್ ಆಗಿದೆ 3% ಅಂತ ಊಹಿಸಿದೆ. 2008ರಿಂದ 9ರ ನಂತರ ಇದು ಕನಿಷ್ಠ ಮಟ್ಟದ್ದು ಇಲ್ಲಿ ಎಷ್ಟಿತ್ತು ಏನು 2018, 19, 20ರಲ್ಲಿ ಏನಿದೆ. ಸೊ ಇದೆಲ್ಲ ಈ ಒಂದು ಫಿಗರಲ್ಲಿ ಇದೆ. ಬಟ್ ನಾಟ್ ನೆಸಸರಿ. ಇದು ಏನು ಮಾಡುತ್ತೆ ಅನ್ನೋದು ಮಾತ್ರ ತಿಳ್ಕೊಂಡ್ರೆ ಸಾಕು. IMF ಬಿಡುಗಡೆ ಮಾಡುತ್ತೆ, ನಮ್ಮ ಭಾರತದ್ದು 6.1 ಗಿಳಿಸಿದೆ, ಅದನ್ನು ತಿಳ್ಕೊಳ್ಳಿ. ಮತ್ತು ಇದು ಜಾಗತಿಕದ ಒಂದು ಡೆವಲಪ್ಮೆಂಟ್ ಏನಿದೆ ಅದು 3% ಇಳಿಸಿದೆ. ಇಷ್ಟು ತಿಳ್ಕೊಂಡು ದಟ್ಸ್ ಮೋರ್ ದನ್ ಎನಫ್. ಸೊ ನೆಕ್ಸ್ಟು ವರ್ಲ್ಡ್ ಬ್ಯಾಂಕ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅಂದರೆ ವಿಶ್ವ ಒಂದು ಬ್ಯಾಂಕು ತರ್ತಕ್ಕಂಥ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಒಂದು ವ್ಯವಹಾರಗಳ, ಅಂದರೆ ವಿಶ್ವ ಬ್ಯಾಂಕಿನ ಸುಲಭ ವ್ಯವಹಾರಗಳ ಒಂದು ರಿಪೋರ್ಟ್ ಇದು. ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಅತ್ಯಂತ 10 ಸುಧಾರಕರು, ಅಂದರೆ ರಿಫಾರ್ಮರ್ಸ್, 10 ಟಾಪ್ ರಿಫಾರ್ಮರ್ಸ್ ಯಾವುದು ಅಂತ ಈ ಒಂದು ವರದಿ ಹೇಳಿದೆ. ಸೌದಿ ಅರೇಬಿಯಾ, ಜೋರ್ಡನ್, ಟೋಗೋ, ಬಹ್ರೇನ್, ತಜಿಕಿಸ್ತಾನ್, ಪಾಕಿಸ್ತಾನ್, ಕುವೈತ್, ಚೀನಾ, ಭಾರತ ಮತ್ತು ನೈಜೀರಿಯಾ. ಇದು 10 ರಿಫಾರ್ಮ್ಸ್. ಅಂದರೆ ರಿಫಾರ್ಮ್ಸ್ ಅಂತಂದರೆ ಏನು, ತಮ್ಮ ಒಂದು ಬಿಸ್ನೆಸ್ಗೋಸ್ಕರ ಬರ್ತಕ್ಕಂಥವ್ರಿಗೆ ಏನೇನು ಪಾಲಿಸಿಗಳನ್ನ ರಿಫಾರ್ಮ್ ಮಾಡಿದೆ ಅಂತ ಹೇಳ್ತಾ. ಅಂದರೆ ಅಷ್ಟು ಪಾಲಿಸಿನ ಈಸಿ ಮಾಡಿದೆ, ಸುಲಭ ಮಾಡಿದೆ. ಅದರಿಂದ ಅವರ ನಮ್ಮ ಒಂದು ರ್ಯಾಂಕ್ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಈ ಡೂಯಿಂಗ್ ಬಿಸ್ನೆಸ್ ಅಂದರೆ ಏನು, ಸುಲಭ ವ್ಯಾಪಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸುಲಭ ವ್ಯಾಪಾರ ಅಂದರೆ ನೋಡಿ, ಈ ಡ್ರಾಯಿಂಗಲ್ಲಿ ಇರೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ಯಾರು ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೆ, ಹೊರಗಡೆಯಿಂದ ಬರಲಿ, ನಾವು ಭಾರತದವರೇ ಆಗಲಿ, ಸೊ ಅವ್ರಿಗೆ ಎಂಪ್ಲಾಯಿಂಗ್ ವರ್ಕರ್ಸ್ ಸಿಗಬೇಕು ಫಸ್ಟು ಅಲ್ವಾ. ಆ ಬೇಸಿಸ್ ಮೇಲೆ ನಮ್ಮ ಭಾರತದಲ್ಲಿ ಇದ್ದಾರೆ ಎಂಪ್ಲಾಯೀಸ್ ಸಿಗ್ತಾರೆ. ಯಾಕೆ ಜನಸಂಖ್ಯೆ ಇದೆ, ಎಜುಕೇಷನ್ಸು ಇದೆ, ವೃತ್ತಿಪರ ಶಿಕ್ಷಣನೂ ಕೂಡ ಇಲ್ಲಿ ಇದ್ದಾರೆ. ಸೊ ವಿ ವಿಲ್ ಗೆಟ್ ದ ಎಂಪ್ಲಾಯೀಸ್. ಬಟ್ ಎಂಪ್ಲಾಯೀಸ್ ಜೊತೆಗೆ ಲೊಕೇಶನ್ ಬೇಕು. ಈಗ ಬಿಸ್ನೆಸ್ ಮಾಡೋಕ್ಕೆ ಲೊಕೇಶನ್ ಬೇಕು, ಕನ್ಸ್ಟ್ರಕ್ಷನ್ ಬೇಕು. ಯಾವ ಒಂದು ಲೊಕೇಶನ್ ಕೊಡ್ತಾರೆ, ಅದರ ಒಂದು ಪಾಲಿಸೀಸ್ ಏನು, ಅದಕ್ಕೆ ಎಷ್ಟು ಬೇಗ ಸರ್ಕಾರದಿಂದ ಬರುತ್ತೆ, ಅಲ್ಲೇನಾದ್ರು ಡಿಫಿಕಲ್ಟೀಸ್ ಇದೆಯಾ ಆ ಲೊಕೇಶನಲ್ಲಿ. ಸೊ ಇದೆಲ್ಲ ಮಾಡ್ತಕ್ಕಂಥದ್ದು. ಮತ್ತು ಕನ್ಸ್ಟ್ರಕ್ಷನ್ಗೆ ಪರ್ಮಿಟ್ ಕೊಡಬೇಕು, ಅದೆಷ್ಟು ಬೇಗ ಆಗುತ್ತೆ ಅಂತ ಹೇಳ. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಬೇಕು. ಇದೆಲ್ಲ ಒಂದು ಇಂಪಾರ್ಟೆಂಟು. ಮತ್ತು ಆಕ್ಸೆಸಿಂಗ್ ಫೈನಾನ್ಸ್. ಈಗ ದುಡ್ಡನ್ನ ಯಾರು ಇದ್ರೂ ಕೂಡ ಯಾರು ದುಡ್ಡನ್ನ ಕಂಪ್ಲೀಟ್ ಇನ್ವೆಸ್ಟ್ ಮಾಡಲ್ಲ, ಅರ್ಧ ಇನ್ವೆಸ್ಟ್ ಮಾಡಿ ಇನ್ನರ್ಧ ಲೋನ್ಗೆ ಹೋಗಿರ್ತಾರೆ. ಸೊ ನಮಗೆ ಫೈನಾನ್ಸ್ ಸಿಗ್ತಾ ಇದೆಯಾ, ಎಷ್ಟು ಈಸಿಯಾಗಿ ಸಿಗುತ್ತೆ, ಅದಕ್ಕೆ ಎಷ್ಟು ದಿನ ಅಲ್ಲಿಸ್ತಾರೆ, ಎಷ್ಟು ಕಾಯಬೇಕಾಗತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇವೆಲ್ಲ ಬೇಗ ಸಿಕ್ಕಿದ್ರೆ ನಮ್ಮ ಒಂದು ವರ್ಲ್ಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ, ವಿಶ್ವ ಬ್ಯಾಂಕಿನ ವರದಿ ಪ್ರಕಾರ ಡೂಯಿಂಗ್ ಬಿಸ್ನೆಸ್ಸಲ್ಲಿ ನಾವು ಅತ್ಯಂತ ಎತ್ತರ ಸ್ಥಾನಕ್ಕೆ ಬರ್ತೇವೆ ರ್ಯಾಂಕಿಂಗಲ್ಲಿ. ಜೊತೆಗೆ ಇನ್ನೊಂದಷ್ಟು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕಂಪ್ನೀಸ್ನ ನಾವು ಸೆಳ್ಕೋಬೋದು ಭಾರತಕ್ಕೆ. ನೆಕ್ಸ್ಟು ಡೀಲಿಂಗ್ ವಿತ್ ಡೇ ಟು ಡೇ ಆಪರೇಷನ್. ಅಂದರೆ ಹೆಂಗೆ ಪೇಮೆಂಟ್, ಟ್ಯಾಕ್ಸಸ್ ಏನು, ಟ್ರೇಡಿಂಗ್ ಹೆಂಗೆ ಮಾಡ್ತೀವಿ, ಸೊ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಸೊ ಇದೆಲ್ಲ ಒಂದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆಪರೇಟಿಂಗ್ ಇನ್ ಎ ಸೆಕ್ಯೂರ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಅಂದರೆ ಒಂದು ಸೆಕ್ಯೂರ್ ಬಿಸ್ನೆಸ್ ಇರಬೇಕು. ಏನಾದ್ರು ತೊಂದರೆಗಳಾದರೆ ಅದು ಕೋರ್ಟ್ ಅಥವಾ ಟ್ರಿಬ್ಯುನಲ್ಸ್ ಮುಖಾಂತರ ಬೇಗ ಪರಿಹಾರ ಆಗಬೇಕು. ಕಾಂಟ್ರಾಕ್ಟ್ಸ್ ಕೂಡ ಈಸಿ ಇರಬೇಕು. ಎಲ್ಲ ಒಂದು ರೀತಿ ಎಲ್ಲರಿಗೂ ಗೊತ್ತಾಗೋ ರೀತಿ ಇರಬೇಕು. ತುಂಬ ಹಿಡನ್ ಥಿಂಗ್ಸ್ ಇರಬಾರ್ದು. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ಈಸಿಯಾಗಿ ಮಾಡಿದ್ರೆ ನಮ್ಮದು ವರ್ಲ್ಡ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ IS ಬರ್ತೀವಿ ಅಂತ ಅರ್ಥ. ಸೊ ಇದ್ರ ಪ್ರಕಾರ ನಾವು ನೋಡೋದಾದರೆ
ಇಲ್ಲಿ ನೋಡಿ 2002ರಲ್ಲಿ ಪ್ರಾರಂಭವಾದ ದೇಶೀಯ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪ್ನಿಗಳನ್ನು ನೋಡುತ್ತೆ. ಇದು ಯಾವ್ದಾವ್ದು ಕಂಪ್ನೀಸ್ ನೋಡುತ್ತೆ ಅಂದರೆ ಇದು 2002ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅಂದರೆ ದೇಶದಲ್ಲಿ ಮಧ್ಯಮ ಮತ್ತು ಸಣ್ಣ ಅಂದರೆ MSME ನೋಡುತ್ತೆ. ಮತ್ತು ಅವರ ಚಕ್ರ ಹೆಂಗೆ ಚಕ್ರ ಅಂತಂದರೆ ಅವರ ಜೀವನ ಚಕ್ರ ಅಂದರೆ ಹೆಂಗೆ ಅದು ವರ್ಕ್ ಆಗುತ್ತೆ, ಯಾವ ಬೇಸಿಸ್ ಮೇಲೆ ಅದು ವರ್ಕ್ ಆಗುತ್ತೆ ಅನ್ನೋದು ನೋಡುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಅದು ನೋಡೋದು ಏನು ಅಂದರೆ ಫ್ಯಾಕ್ಟ್ರೀಸ್ ಆಪರೇಟೆಡ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡುತ್ತೆ ಅಂತ ಆಯಿತು. ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿ, ದೇಶೀಯ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿ ಬಗ್ಗೆ ಕಾನ್ಸಂಟ್ರೇಟ್ ಕೊಡುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ, ಗ್ಲೋಬಲ್ ವೆಲ್ತ್ ರಿಪೋರ್ಟ್, ಜಾಗತಿಕ ಸಂಪತ್ತು ವರದಿ. ಸೊ ಇಲ್ಲಿ ಜಾಗತಿಕ ಸಂಪತ್ತು ಅಂದರೆ ಯಾವ ರಾಷ್ಟ್ರದಲ್ಲಿ ಎಷ್ಟು ಸಂಪತ್ತು ಜನ ಇದ್ದಾರೆ, ಮತ್ತು ಈ ಸಂಪತ್ತು ಹೊಂದಿರೋರಲ್ಲಿ ಮೊದಲ 10% ಯಾವ ರಾಷ್ಟ್ರದಲ್ಲಿ ಜಾಸ್ತಿ ಇದ್ದಾರೆ ಅಂತ. ಅಂದರೆ ಈಗ ಅಷ್ಟು ಲಕ್ಷ ಕೋಟಿ ಗಟ್ಟೆ ಡಾಲರ್ ಇಟ್ಕೊಂಡಿರ್ತಾರಲ್ಲ, ಒಂದು ರಾಷ್ಟ್ರದಲ್ಲಿ ಜಾಸ್ತಿ ಜನ ಇಟ್ಕೊಂಡಿರೋ ಸಿಗ್ಬೋದು, ಒಂದು ಕಮ್ಮಿ ಸಿಗ್ಬೋದು. ಆದರೆ ಈ ಕಮ್ಮಿ ಇರೋರಲ್ಲಿ ಟಾಪ್ ಇರ್ತಾರಲ್ಲ, ಅಂದರೆ ಮೊದಲನೇ ಶ್ರೀಮಂತ, ಎರಡನೇ ಶ್ರೀಮಂತ, ಮೂರನೇ ಶ್ರೀಮಂತ, ಅಲ್ಲಿ ಯಾವ ರಾಷ್ಟ್ರದಲ್ಲಿದ್ದಾರೆ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟ್ ಹೇಳ್ತಕ್ಕಂಥದ್ದು. ಇದು ಒಂದು ನೆಟ್ ನಿವ್ವಳ ಮೌಲ್ಯ, ಅಂದರೆ ನೆಟ್ ವ್ಯಾಲ್ಯೂ, ನೆಟ್ ಇನ್ಕಮ್ ಏನಿದೆ ಅದ್ರ ಮೇಲೆ ಇದು ಒಂದು ಬಿಡುಗಡೆ ಮಾಡಿರ್ತಕ್ಕಂಥ. ಇದು 10ನೇ ಆವೃತ್ತಿ. ಇದು ಯಾರು ಬಿಡುಗಡೆ ಮಾಡ್ತಾರೆ? ಸ್ವಿಟ್ಜರ್ಲ್ಯಾಂಡ್ ಮೂಲದ ಬಹುರಾಷ್ಟ್ರೀಯ ಅಂದರೆ MNC ಕಂಪ್ನಿ ಆಗಿರ್ತಕ್ಕಂಥ ಹೂಡಿಕೆ ಬ್ಯಾಂಕ್ ಏನಿದೆ, ಕ್ರೆಡಿಟ್ ಸೂಸ್ ಗ್ರೂಪ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಯಾವುದೋ ಕ್ರೆಡಿಟ್ ಸೂಸ್ ಗ್ರೂಪ್ ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವುದ್ರ ಮೇಲೆ ಇವ್ರು ಮಾಡ್ತಾರೆ ಅಂದರೆ ಆ ಜನರ ಹತ್ರ ಹಣ ಎಷ್ಟಿದೆ, ಮತ್ತು ಅಸೆಟ್ಸ್ ಅಂದರೆ ಅವರ ಮನೆಗಳು ಆಗಿರ್ಬೋದು, ಬೇರೆ ಬೇರೆ ಅವರ ಒಂದು ಅಸೆಟ್ಸ್ಗಳು, ನೈಜ ಸ್ವತ್ತುಗಳು ಅಂತ ಏನು ಕರಿತೀವಿ ಅದಾಗಿರ್ಬೋದು, ಅದರ ಮೌಲ್ಯ, ಹಣದ ಮೌಲ್ಯ ಅವ್ರು ಇಟ್ಕೊಂಡಿರೋದು, ಮತ್ತು ಅವ್ರ ಹತ್ರ ಇರ್ತಕ್ಕಂಥ ಸಾಲ, ಇದನ್ನು ಕಳೆದು ಏನು ಉಳಿಯುತ್ತೆ, ಸೊ ಆ ಬೇಸಿಸ್ ಮೇಲೆ ಅವರ ವೆಲ್ತ್, ಅವರ ಸಂಪತ್ತು ಎಷ್ಟಿದೆ ಅಂತ ಮಾಡ್ತಕ್ಕಂಥದ್ದು. ಸೊ ಮುಖ್ಯವಾಗಿ ಇಲ್ಲಿದೆ ನೋಡಿ, ಇಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಇದೆಯಲ್ಲ, ಇದು 2018-19 ನಡುವೆ ಏನು ಚೇಂಜ್ ಆಗಿದೆ ಅಂತ ಹೇಳಿ, ಎಷ್ಟು ಗ್ರೋತ್ ಆಗಿದ್ದಾರೆ ಅಂತೇಳಿ. ಇನ್ನು ನಮ್ಮ ಭಾರತದಲ್ಲಿ 3.3% ಅಷ್ಟು ಗ್ರೋತ್ ಆಗಿದೆ. ಅಂದರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ ಗ್ರೋತ್ ಆಗಿದೆ ಅಷ್ಟೇ ನಮ್ಮ ಭಾರತ. 2018-19ಕ್ಕೂ ಬೇರೆ ರಾಷ್ಟ್ರಗಳು ಹೋಲಿಸ್ಕೊಂಡ್ರೆ ಗ್ರೋತ್ ಆಗಿದೆ. ಬಟ್ ಟೋಟಲ್ ವೆಲ್ತ್ ಪರ್ ಅಡಲ್ಟ್ಸ್ ಇರೋದು ಎಷ್ಟು ಜನ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡಿ, ಬರೀ 14,569 ಅಷ್ಟೇ ವೆಲ್ತ್ ಇರೋದು. ಇಲ್ಲಿ ನೀವು ನಾರ್ತ್ ಅಮೆರಿಕಾ ನೋಡಿದ್ರೆ 4,17,694 ಇದೆ. ಚೈನಾ ನೋಡ್ರೆ 58,544 ಇದೆ. ಯುರೋಪ್ ನೋಡಿದ್ರೆ 1,53,973 ಜನ ಅಷ್ಟತ್ರ ವೆಲ್ತ್ ಇರುತ್ತೆ. ಇನ್ ಡಾಲರ್ ಅಂದರೆ ಒಬ್ಬರ ಹತ್ರ ಎಷ್ಟು ವೆಲ್ತ್ ಇದೆ ಅಂತ ಅರ್ಥ. ಸೊ ಆದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಿಸರ್ಚ್ ಏನು ಇದರಿಂದ ಅಂತಂದರೆ, ಚೀನಾ ಇದೆಯಲ್ಲ, ಈ ಟೋಟಲ್ ಇಂಪಾರ್ಟೆಂಟ್ ಅಲ್ಲ. ಈಗ ಫಸ್ಟು ರ್ಯಾಂಕಿಂಗ್ ತೊಗೊಂಡ್ರೆ ನೀವು 10 ಜನ ಅಂದರೆ ವೆಲ್ತ್ ಯಾರ ಹತ್ರ ದುಡ್ಡು ಸಂಪತ್ತು ಜಾಸ್ತಿ ಇದೆ ಅಂತ ತೊಗೊಂಡ್ರೆ, ಇಲ್ಲಿ ಜಾಗತಿಕವಾಗಿ 10% ಅಂದರೆ ಸ್ಟಾರ್ಟಿಂಗ್ 10% ಅಷ್ಟು ಹೆಚ್ಚು ಉಳ್ಕೊಂಡಿರೋರು, ಸಂಪತ್ತು ಇಟ್ಕೊಂಡಿರೋರು ಚೀನಾದವರು. ಇದನ್ನು ಫಸ್ಟ್ ಟೈಮು ಅದು ಯುನೈಟೆಡ್ ಸ್ಟೇಟ್ಸ್ನ ಹಿಂದಿಕ್ಕಿದೆ ಚೀನಾ. ಅಂದರೆ US ಅವ್ರ ಹತ್ರ ಏನು ಅಂದರೆ ಶ್ರೀಮಂತರಿದ್ರು, ಫಸ್ಟ್ 10%, ತುಂಬ ಜನ ಇದ್ದಾರೆ ಅಲ್ಲೂ ಈಗಲೂ ಕೂಡ, ಯಾವುದು ಚೀನಾ ಕಂಪೇರ್ ಮಾಡಿದ್ರೆ. ಅದೇ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ 10% ಜಾಸ್ತಿ ಇರೋರು ದುಡ್ಡು, ಅಂದರೆ ಎರಡನೇ ಶ್ರೀಮಂತ, ಮೂರನೇ ಶ್ರೀಮಂತ, ಈ ರೀತಿ ಲೆಕ್ಕ ಹಾಕಿದಾಗ ಅತಿ ಹೆಚ್ಚು ದುಡ್ಡು ಇಟ್ಕೊಂಡಿರ್ತಕ್ಕಂಥ 10% ಶ್ರೀಮಂತರು ಜಾಸ್ತಿ ಚೀನಾದಲ್ಲಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ನ ಕಿಂತ ಮೊದಲು ಇದ್ದವ್ರನ್ನ ಹಿಂದಿಕ್ಕಿದೆ ಈಗ ಚೀನಾ, ಈ ರಿಪೋರ್ಟ್ನ 19ರ ರಿಪೋರ್ಟ್ನ ಪ್ರಕಾರ. ಸೊ ಇದು ಕಂಪ್ಲೀಟ್ ರಿಪೋರ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ನೋಡಿ, ನೆಕ್ಸ್ಟು ಈ ನೀತಿ ಆಯೋಗದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ರಿಪೋರ್ಟ್ ಇದೆ, ಅದೇ ರೀತಿ ಹಂಗರ್ ಇದೆ. ಸೊ ಈ ರೀತಿ ಮತ್ತು ಸಾಮಾಜಿಕ ಮತ್ತು ಈ ಜೆಂಡರ್ ಈಕ್ವಾಲಿಟಿ ಇದೆ, ನಮ್ಮ ಏನೋ ವರ್ಲ್ಡ್ ಎಕನಾಮಿಕ್ ಫೋರಮ್ ತರ್ತಕ್ಕಂಥ ರಿಪೋರ್ಟ್ಸ್ಗಳು. ಸೊ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಮತ್ತು ಇದು ಮುಖ್ಯವಾಗಿರ್ತಕ್ಕಂಥ ಇದೊಂದು ಲಾಸ್ಟ್ ನೋಡ್ಬೋಣ ಈ ಒಂದು ವಿಡಿಯೋದಲ್ಲಿ. ನ್ಯಾಷನಲ್ ಮಿಲ್ಕ್ ಸ್ಯಾಂಪಲ್ ಸರ್ವೆ ಕ್ವಾಲಿಟಿನ ಒಂದು FSSAI ಬಿಡುಗಡೆ ಮಾಡಿದೆ. ಈ ಗುಣಮಟ್ಟನ ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಏನಿದು ಸರ್ವೆ ಮಾಡಿರೋದು? ಯಾವುದು FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆಹಾರ ಸುರಕ್ಷತೆ ಮತ್ತು ಪ್ರಾಮಾಣಿಕ ಮಾಡ್ತಕ್ಕಂಥ ಒಂದು ಪ್ರಾಧಿಕಾರ ಇದು, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದು ಏನು ಅಂತಂದರೆ, ಎಲ್ಲ ಸ್ಯಾಂಪಲ್ಗಳು, ಮಿಲ್ಕ್ ಸ್ಯಾಂಪಲ್ಗಳು, ಅದು ಸಂಘಟಿತ ವಲಯ ಆಗಲಿ, ಅಂದರೆ ಆರ್ಗನೈಸ್ ಸೆಕ್ಟರ್ ಲೈಕ್ KMF ಇದೆ ನಮ್ಮದ್ರಲ್ಲಿ, ಮತ್ತು ನಮ್ಮದು ಜಿಮೂಲ್ ಅಂತ ಏನು ಬರುತ್ತೆ, ಯಾವುದು ಗುಜರಾತ್ ಇತ್ತು. ಸೊ ಎಲ್ಲ ಕಡೆ ಸಂಘಟಿತ ವಲಯಗಳಾಗಿರ್ಬೋದು, ಅಸಂಘಟಿತ ವಲಯ ಅಂದರೆ ಸ್ಥಳೀಯವಾಗಿ ಹಾಲನ್ನ ಮಾರ್ತಕ್ಕಂಥವ್ರನ್ನ, ಪ್ರೈವೇಟ್ ಅಲ್ಲಿರ್ತಕ್ಕಂಥವ್ರನ್ನ, ಅಸಂಘಟಿತ ವಲಯಗಳನ್ನ, ಎಲ್ಲ ಒಂದು ಕ್ಷೇತ್ರದಲ್ಲಿರೋರನ್ನ ಏನು ಮಾಡಿದೆ, ಹಾಲನ್ನ ತಗೊಂಡು ಪರೀಕ್ಷೆ ಮಾಡಿದೆ, ಮಿಲ್ಕ್ನ. ಸೊ ಇಲ್ಲಿ ಅಫ್ಲಾಟಿಕ್ಸಿನ್ M1 ಅಂತಕ್ಕಂಥದ್ದು ಒಂದು ಐಡೆಂಟಿಫೈ ಮಾಡಿದೆ. ಸೊ ಏನಿದು ಅಫ್ಲಾಟಾಕ್ಸಿನ್ಸ್ M1 ಅಂತಂದರೆ,
ಅಂದರೆ ಇದೊಂದು ಶಿಲೀಂಧ್ರದಿಂದ ಉತ್ಪತ್ತಿಯಾಗುವ ಜೀವಾಣು. ಇದು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಇದನ್ನು ನಾವು ಈ ಒಂದು ಶಿಲೀಂಧ್ರದಿಂದ ಈ ಉತ್ಪತ್ತಿ ಆಗುತ್ತಲ್ಲ ಜೀವಾಣು, ಇದನ್ನು ನಾವು ಯೂಶಲಿ ಸಾಮಾನ್ಯವಾಗಿ ಕೃಷಿ ಬೆಳೆಗಳಾದ ಮೆಕ್ಕೆಜೋಳ, ಕಡಲೆಕಾಯಿ, ಹತ್ತಿ ಬೀಜ ಇತರಗಳಲ್ಲಿ ಕಂಡು ಬರುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಈ ಜೀವಾಣು ಕ್ಯಾನ್ಸರ್ ಜನಕ ಅಂತ ಕರೀತಾರೆ. ಇದು ಕ್ಯಾನ್ಸರ್ ಉಂಟು ಮಾಡುತ್ತೆ. ಇದು ಹೆಂಗೆ ಬರುತ್ತೋ ಅಂದರೆ, ನಾವೇನು ಈಗ ನಾವು ಸಿಂಪಡಿಸ್ತೀವಲ್ಲ, ಏನು ಕೆಮಿಕಲ್ಸು ಮತ್ತು ರಾಸಾಯನಿಕ ಗೊಬ್ಬರ, ಅದು ಆ ಒಂದು ಹುಲ್ಲು, ಆ ಮೆಕ್ಕೆಜೋಳದ ಹುಲ್ಲು ಅಥವಾ ರಾಗಿ ಹುಲ್ಲು ಬೆಳೆಯುತ್ತೆ, ಅದನ್ನ ಹಸುಗಳು ಕೊಡ್ತೀವಿ. ಸೊ ಅದು ತಿಂದಾಗ ಏನಾಗುತ್ತೆ, ಅಲ್ಲಿಂದ ಈ ಶಿಲೀಂಧ್ರದ ಮುಖಾಂತರ ಬರ್ತಕ್ಕಂಥ ಒಂದು ಅಫ್ಲಾಟಾಕ್ಸಿನ್ ಅಂತಕ್ಕಂಥ ಒಂದು ಜೀವಾಣು. ಇದು ಜಾಸ್ತಿ ಇರಬಾರ್ದು. ಸ್ವಲ್ಪ ಇದ್ರೆ ದಟ್ಸ್ ಫೈನ್, ನಥಿಂಗ್ ವಿಲ್ ಹ್ಯಾಪನ್. ಜಾಸ್ತಿ ಇದ್ರೆ ಅಗತ್ಯಕ್ಕಿಂತ ಹೆಚ್ಚಿದ್ರೆ ಏನಾಗುತ್ತೆ, ತೀವ್ರವಾದ ಪಿತ್ತಜನಕದ ವೈಫಲ್ಯ, ಕಾಮಾಲೆ, ಅಲಸ್ಯ, ವಾಕರಿಕೆ ಈ ರೀತಿ ಬರ್ತಕ್ಕಂಥದ್ದು. ಇದು ಬಂದರೆ ಅಂದರೆ ಇದು ಕ್ಯಾನ್ಸರ್ ಬರುತ್ತೆ, ಬಟ್ ಇದು ಬರೋಕ್ಕಿಂತ ಮುಂಚೆ ಈ ರೀತಿಯಾದ ಒಂದು ಮುನ್ನೆಚ್ಚರಿಕೆಯನ್ನು ನಮಗೆ ತೋರಿಸುತ್ತೆ. ಅಂದರೆ ಒಂದು ರೀಸನ್ಸ್ ತೋರಿಸುತ್ತೆ, ಇದಕ್ಕೆ ಬರ್ತಾ ಇದೆ ಅನ್ನೋ ಒಂದಕ್ಕೆ ಕಾಮಾಲೆ ಆಗೋದು, ಪಿತ್ತಜನಕದ ವೈಫಲ್ಯ ಆಗೋದು, ಆಲಸ್ಯ ಆಗೋದು, ವಾಕರಿಕೆ ಬರ್ತಾ ಇರೋದು. ಸೊ ಈ ಥರದ್ದು ಬಂದಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತು ಅಂತಿಮವಾಗಿ ಸಾವು. ಸೊ ಕ್ಯಾನ್ಸರ್ ಮುಖಾಂತರ ಸಾವು ಬರ್ತಕ್ಕಂಥದ್ದು. ಸೊ ಅದರಿಂದ ಈ FSSAI ಏನು ಹೇಳಿದೆ ಅಂದರೆ, ಇದರ ಒಂದು ಏನೋ ಅಫ್ಲಾಟಾಕ್ಸಿನ್ M1 ಅಂತೇನಿದೆ, ಇದು ಎಷ್ಟಿರಬೇಕು ಹಾಲಲ್ಲಿ ಅಂದರೆ, ಇಲ್ಲಿ ನೋಡಿ ಲಾಸ್ಟ್ ಪಾಯಿಂಟು, 0.5 ಮೈಕ್ರೋಗ್ರಾಮ್ಸ್ ಪರ್ kg. ಒಂದು KGಲಿ 0.5 ಮೈಕ್ರೋಗ್ರಾಮ್ಸ್ ಮಾತ್ರ ಇರಬೇಕು. ಇದಕ್ಕಿಂತ ಜಾಸ್ತಿ ಇದ್ದರೆ ಸರಿ ಇಲ್ಲ ಅಂತೇಳಿ. ಸೊ ಇದು ಹೆಚ್ಚು ಇವಾಗ ಹಾಲಿನಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಈ ಒಂದು ಸರ್ವೆ ಹೇಳ್ತಾ ಇರೋದು. ಸೊ ಇದು ವೆರಿ ಇಂಪಾರ್ಟೆಂಟು, ಸಾಮಾಜಿಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ನ್ಯಾಷನಲ್ ಮಿಲ್ಕ್ ಸ್ಯಾಂಪಲ್ ಸರ್ವೆ, ಕ್ವಾಲಿಟಿ ಸರ್ವೆ ಯಾರು ಮಾಡ್ತಾರೆ ಅಂತೇಳಿ. FSSAI ಮಾಡೋದು, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಮಾಡೋದು. ಮತ್ತು ಇದರಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಶಿಲೀಂಧ್ರ ಅಥವಾ ಅಲ್ಲಿ ಬಂದಿರತಕ್ಕಂಥ ಒಂದು ಅಣು ಯಾವುದು ಅಂತ ಕೇಳಿದ್ರು ಅಫ್ಲಾಟಾಕ್ಸಿನ್ ಅಂತ ಬರೀಬೇಕಾಗುತ್ತೆ. ಅಥವಾ ನಿಮ್ಗೆ ಕೇಳ್ಬೋದು, ಅಫ್ಲಾಟಾಕ್ಸಿನ್ M1 ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯಾವುದರಲ್ಲಿ ಕಂಡು ಬಂದಿದೆ ಅಂತ ಕೂಡ ನೀವು ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಹಾಲಲ್ಲಿ ಕಂಡು ಬಂದಿರತಕ್ಕಂಥ ಇದೊಂದು ಶಿಲೀಂಧ್ರವಾದ ಜೀವಾಣು, ಮತ್ತು ಇದು ನ್ಯಾಷನಲ್ ಮಿಲ್ಕ್ ಸ್ಯಾಂಪಲ್ ಸೇಫ್ಟಿ ಕ್ವಾಲಿಟಿ ಸರ್ವೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ನೇಹಿತರೆ. ಮುಂದಿನಲ್ಲಿ ಇನ್ನೂ ಒಳ್ಳೊಳ್ಳೆ ಇರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಾಮಾಜಿಕವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಂಡೆಕ್ಸ್ನ ತರ್ತೀನಿ. ಸೊ ನಾನು ಅನ್ಅಕಾಡೆಮಿಲಿ ಡೈಲಿ ಬೇಸಿಸ್ ಮೇಲೆ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಮಾಡ್ತಾ ಇದ್ದೀನಿ. ಆಗಲೇ 8 ವಿಡಿಯೋ ಕಂಪ್ಲೀಟ್ ಆಗಿದೆ. ಇನ್ನೊಂದು 4 ರಿಂದ 5 ವೀಡಿಯೋಸಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ತಕ್ಕಂಥ ಎಲ್ಲದು ಡೀಟೇಲ್ ಆಗಿ ಮಿನಿಸ್ಟ್ರಿ ಮುಖಾಂತರ ಏನಾಗಿದೆ ಅಂತಕ್ಕಂಥದ್ದು ಮುಗಿಯುತ್ತೆ. ಜೊತೆಗೆ ಕರ್ನಾಟಕದ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ದೀನಿ, 4-5 ವೀಡಿಯೋಸ್ ಇದೆ. ಅದು ಅಲ್ಲದೆ ಈಗ ಪಾಲಿಟಿದು ಕರೆಂಟ್ ಅಫೇರ್ಸ್ ಲಾಸ್ಟ್ 1 ಇಯರಲ್ಲಿ ಏನೇನು ಬಂತು ಅಂತಕ್ಕಂಥದ್ದು ಕೂಡ ನಾನು ಸ್ಟಾರ್ಟ್ ಮಾಡಿದೆ, 1 ವಿಡಿಯೋ ಆಗಿದೆ. ಮತ್ತು ಮೆಂಟಲ್ ಎಬಿಲಿಟಿ ಕೂಡ 2 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.